ನಾವೆಲ್ಲ ಶಾಲೆಗೆ ಹೋಗಬೇಕಾದ್ರೆ 10 ಪೈಸಕ್ಕೆ 2 ಈ ರಸಗುಲ್ಲ ಸಿಗ್ತಾಯಿತ್ತು. ತುಂಬ ಇಷ್ಟ ನಮಗೆ. ಹೋಗಿ ತೊಗೊಂಡು ತಿಂತಾಯಿದ್ವಿ. ತುಂಬ ಚಿಕ್ಕದಾಗಿರ್ತಾಯಿತ್ತು. ನಾನಿಲ್ಲಿ ಸ್ವಲ್ಪ ದೊಡ್ಡದು ಮಾಡಿದ್ದೀನಿ. ಅದು ಯಾಕೋ ನೆನಪು ಬಂತು, ಹಾಗೆ ಮಾಡೋಣ ಅನ್ನಿಸ್ತು. ಮಾಡಿ ನಮ್ಮ ವೀಕ್ಷಕರಿಗೂ ತೋರಿಸೋಣ ಅಂತ ಮಾಡಿದ್ದೀನಿ ಇವತ್ತು. ಹೇಗೂ ಮೊಮ್ಮಕ್ಕಳಿಗೂ ಸ್ಕೂಲ್ ಶುರುವಾಗಿದೆ. ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಇದನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿದ್ದೀನಿ. ಇದು ಡ್ರೈ ಆಗಿ ಹಾಗೆ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಜ್ಯೂಸಿಯಾಗೂ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾ ಪರೋ ರೆಸಿಪಿಗೆ ಸ್ವಾಗತ. ಈಗ ಕೆಲವು ದಿನಗಳಿಂದ ನಾನು ವಿಡಿಯೋಗಳನ್ನು ಮಾಡಿರಲಿಲ್ಲ, ಆದರೂ ನನ್ನ ಸಬ್ಸ್ಕ್ರೈಬರ್ಸ್ ಯಾರೂ ನನ್ನ ಬಿಟ್ಟು ಹೋಗಿಲ್ಲ. ಎಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳು. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಈಗ ಕಪ್ ತೋರಿಸಿದ್ನಲ್ಲ, ಅದ್ರ ತುಂಬ ಸಕ್ಕರೆ ಹಾಕೋಣ. ಅಷ್ಟೊತ್ತಿಗೆ ಪಾತ್ರೆನೂ ಚೆನ್ನಾಗಿ ಕಾದಿರುತ್ತೆ. ಈಗ ಸಕ್ಕರೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಅದೇ ಕಪ್ನಲ್ಲಿ 1.5 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದ್ದು ಪಾಕ ಬರೋ ಅಷ್ಟೊತ್ತಿಗೆ ಇಲ್ಲಿ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅದೇ ಬಟ್ಲಲ್ಲಿ 2 ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಈನೋ ಪೌಡರ್ ಒಂದು ಅರ್ಧ ಪ್ಯಾಕೆಟಷ್ಟು ಹಾಕೋಣ. ನೋಡಿ, ಅರ್ಧ ಪ್ಯಾಕೆಟ್ ಹಾಕಿ ಅರ್ಧ ಉಳಿಸಿದ್ದೀನಿ. ಇದಕ್ಕೆ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಅದನ್ನು ಕರಗಿಸಾದರೂ ಹಾಕ್ಬೋದು, ಹಾಗೆ ಆದರೂ ಹಾಕ್ಕೋಬೋದು. ಮೊದಲಿಗೆ ಡ್ರೈ ಆಗಿದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಪಾಕದ ಕಡೆನೂ ಗಮನ ಇರಲಿ. ನೋಡಿ, ಕುದೀತಾ ಇದೆ ಸಕ್ಕರೆ ಪಾಕ. ಇದಕ್ಕೆ ಸ್ವಲ್ಪ ಕಲರ್ ಹಾಕೋಣ. ನಾನಿಲ್ಲಿ ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಸ್ಟ್ರಾಬೆರಿ ಕಲರು ಹಾಗೆ ಸ್ಟ್ರಾಬೆರಿ ಸ್ಮೆಲ್ ಕೂಡ ಇದೆ ಅದರಲ್ಲಿ. ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋಣ ಅಂದ್ಕೊಂಡ, ಬೇಡ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಮತ್ತೊಂದು ಪಾತ್ರೆ ಏನು ಗಲೀಜು ಮಾಡೋದು ಅಂತ. ಇದಕ್ಕೀಗ ಸ್ವಲ್ಪನೇ ನೀರು ಹಾಕ್ತಾ ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ಕಲಿಸುವಾಗ ಹಾಗೆ ಇದರೊಳಗೆ ಗಂಟು ಇದೆಯಾ ಅಂತ ನೋಡ್ಕೋಬೇಕು. ಗಂಟು ಇಲ್ದಂಗೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಮೊದಲಿಗೆ ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ, ಆಮೇಲೆ ಇದನ್ನು ಕೈಯಲ್ಲೇ ಕಲಿಸ್ಕೊಳ್ತೀನಿ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಸಕ್ಕರೆ ಪಾಕ ನೋಡೋಣ. ಎಳೆ ಪಾಕ ಅಂತೀವಲ್ಲ, ಹಾಗೆ ಬರಬೇಕು. ಈಗ ಪಾಕ ರೆಡಿಯಾಗಿದೆ. ಪಾಕನ ಪಕ್ಕಕ್ಕೆ ಎತ್ತಿಟ್ಟು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ 1.5 ಬಟ್ಲಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆಯಾ ಅಂತ ನೋಡೋಕ್ಕೆ ಚಿಕ್ಕದೊಂದು ಹಿಟ್ಟಿನ ಬೌಲ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟು ತೊಗೊಂಡು ಚಿಕ್ಕ ಉಂಡೆಗಳನ್ನ ಹಾಕೋಣ. ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ಫುಲ್ ಕಡಾಯಿ ತುಂಬ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಬೇಗ ಬೆಂದೋಗುತ್ತೆ. ಹಾಗಾಗಿ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಕಲರ್ ಬಂದ ತಕ್ಷಣ ಅದನ್ನು ಜಾಲರಿನಲ್ಲೆಲ್ಲ ತೆಕ್ಕೊಂಬಿಡೋಣ. ತೆಗೆದು ಅದನ್ನು ಸಪ್ರೇಟಾಗಿ ಒಂದು ಕಡಾಯಿನಲ್ಲಿ ಎತ್ತಿಟ್ಕೊಳ್ತೀನಿ. ಡೈರೆಕ್ಟಾಗಿ ನಾನು ಸಕ್ಕರೆ ಪಾಕಕ್ಕೆ ಹಾಕಲ್ಲ. ಈಗ 2ನೇ ಟ್ರಿಪ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಹಾಕೋಣ ಅಂತ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. 2ನೇ ಟ್ರಿಪ್ಪು ಬೆಂದು ಬರೋ ಅಷ್ಟೊತ್ತಿಗೆ ಅದನ್ನು ಸಿರಪ್ಪಲ್ಲಿ ಹಾಕಿ ತೆಗೆದು ಸಪ್ರೇಟಾಗಿ ಇಟ್ಟಿದ್ದೀನಿ. ನೋಡಿ, ಈಗ ಬೇಯಿಸಿ ತೆಗೆದಿದ್ದನ್ನು ಕಡಾಯಿನಲ್ಲಿ ಹಾಕಿಟ್ಟಿದ್ದೀನಿ. ಈಗ ಮತ್ತೆ ನನ್ನ ಬಾಣಲಿನಲ್ಲಿ ಇದನ್ನು ಹಾಕೋ ಸಮಯ ಎಷ್ಟಾಗುತ್ತೋ ಅಷ್ಟು ಸಮಯ ಮಾತ್ರ ಅದು ಹೊರಗಡೆ ಇರಬೇಕು. ಆಮೇಲೆ ಅದನ್ನು ಸಿರಪ್ಪಲ್ಲಿ ಹಾಕಿ ತೆಗೆದು ಪಕ್ಕಕ್ಕಿಡೋಣ. ಈಗ ಹಾಕಿರುವ ಉಂಡೆಗಳು ಬೇಯೋ ಅಷ್ಟೊತ್ತವರೆಗೂ ಮಾತ್ರ ಇದು ಸಿರಪ್ಪಲ್ಲಿರಬೇಕು. ಇದು ನೀವು ಎಷ್ಟು ಗರಿಯಾಗಿ ಬೇಯಿಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ ರಸಗುಲ್ಲ. ಇವಾಗ ಇದನ್ನು ಮತ್ತೆ ಅದು ತೋರಿಸಿದ್ನಲ್ಲ ಆ ಕಡಾಯಿನಲ್ಲಿ ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿದೆ ಅಂತ ಮಾಡೋದು. ಹೀಗೆ ಮಕ್ಕಳಿಗೆ ಮನೇಲಿ ತಿಂಡಿಗಳನ್ನ ಮಾಡಿ ಮನೆ ತಿಂಡಿ ತಿನ್ನೋ ಅಭ್ಯಾಸ ಮಾಡಿಸಿ. ಹೊರಗಿನಂದೆಲ್ಲ ಕೊಟ್ಟು ಹೋಗಿ ಆರೋಗ್ಯ ಕೆಡಿಸೋದು ಬೇಡ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇಯಿಂಗ್ ವಿತ್ ಮೀ. ಥ್ಯಾಂಕ್ ಯು ಸೋ ಮಚ್.